ಇನ್ನು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ನಾಲ್ವರ ವಿರುದ್ಧ ಸ್ನೇಹಮಯಿ ಕೃಷ್ಣ ದೂರು ಸಲ್ಲಿಸಿದ್ದಾರೆ. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಧೂತಾ ಸಮೀರ್, ಸುಜಾತಾ ಭಟ್ ವಿರುದ್ಧವೂ ಕೂಡ ಕೇಸು ದಾಖಲಾಗಿದೆ. ಯಾರು ಕೊಟ್ಟಿದ್ದು ಕೇಸು? ಸ್ನೇಹಮಯಿ ಕೃಷ್ಣ. ಸಿದ್ದರಾಮಯ್ಯರನ್ನ ಬೆನ್ನು ಬಿಡದೆ ಕಾಡಿದ್ರು ಸ್ನೇಹಮಯಿ ಕೃಷ್ಣ. ಆ ಪ್ರಕರಣದ ತೀವ್ರತೆ ಕಡಿಮೆ ಆಗೋವರೆಗೂ ಕೂಡ ಸಿದ್ದರಾಮಯ್ಯರ ಬೆನ್ನ ಹಿಂದೆನೆ ಅಂಟುಕೊಂಡಿದ್ರು. ಈಗ ಅದಾಯಿತು. ಈಗ ಧರ್ಮಸ್ಥಳ ಪ್ರಕರಣದಲ್ಲಿ ನಾನು ಯಾಕೆ ಆ ಥರ ಹೇಳಿದೆ ಅಂತ ಹೇಳಿದ್ರೆ, ಅವರು ಜಿದ್ದಿಗೆ ಬಿದ್ದರೆ ಹಾಗೇನೆ ಧರ್ಮಸ್ಥಳದ ಪ್ರಕರಣದಲ್ಲಿ ಸ್ವಲ್ಪ ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ರು ಸ್ನೇಹಮಯಿ ಕೃಷ್ಣ. ಈಗ ಎಫ್ಐಆರ್ ದಾಖಲು ಮಾಡೋದು ಮಟ್ಟಕ್ಕೆ ಬಂದಿದ್ದಾರೆ. ಧರ್ಮಸ್ಥಳ ಠಾಣೆಯಲ್ಲಿ ಗಿರೀಶ್ ಮಟ್ಟಣ್ಣನವರ ವಿರುದ್ಧ, ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ, MD ಸಮೀರ್ ವಿರುದ್ಧ, ಸುಜಾತಾ ಭಟ್ ಅನ್ನೋ ಬ್ರಾಹ್ಮಣ ವಯೋವೃದ್ಧೆಯ ವಿರುದ್ಧ ದೂರು ದಾಖಲು ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ. ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಸುಜಾತಾ ಭಟ್, MD ಸಮೀರು ಕೇಸು ದಾಖಲು ಮಾಡಿದ್ದಾರೆ. ಈಗಾಗಲೇ ಮಹೇಶ್ ಶೆಟ್ಟಿ ತಿಮರೋಡಿಯ ಬಂಧನ ಆಗಿದೆ. ಸಮೀರ್ ಬಂಧನಕ್ಕೂ ಕೂಡ ಮುಂದಾಗಿರುವ ಪೊಲೀಸರು, ಬೆಂಗಳೂರಿನ ಸಮೀರ್ ಮನೆ ಸುತ್ತುವರೆದಿರುವ ಪೊಲೀಸರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ನೇಹಮಯಿ ಕೃಷ್ಣ ರಿಯಾಕ್ಟ್ ಮಾಡ್ತಾರಾ ಗೊತ್ತಿಲ್ಲ. ನಾವು ಸಂಪರ್ಕ ಪ್ರಯತ್ನ ಮಾಡ್ತಾ ಇದ್ದೀವಿ, ಆದರೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಬೆಂಗಳೂರಿನ ಸಮೀರ್ ಮನೆ ಸುತ್ತುವರೆದಿರುವಂತಹ ಪೊಲೀಸರು ಸ್ನೇಹಮಯಿ ಕೃಷ್ಣ ಪ್ರತ್ಯೇಕ ಆಸಕ್ತಿಯನ್ನು ವಹಿಸಿದ್ದಾರೆ. ಪ್ರತ್ಯೇಕ ಆಸಕ್ತಿಯನ್ನು ವಹಿಸಿ ಈ ಪ್ರಕರಣದಲ್ಲಿ ನಾಲ್ವರ ಮೇಲೆ ಎಫ್ಐಆರ್ ಕೂಡ ದಾಖಲು ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ. ಬಂಧನ ಆಗುತ್ತಾ? ಯಾವಾಗ ಬಂಧನ ಆಗುತ್ತೆ? ಒಂದು ಕಡೆ MD ಸಮೀರ್ನ ಬಂಧನಕ್ಕಾಗಿ ಪೊಲೀಸರು ಹುಡುಕ್ತಾ ಇದ್ದಾರೆ. ಆತನ ನಿವಾಸಕ್ಕೂ ಕೂಡ ಪೊಲೀಸರು ಬೆಳಗ್ಗೆ ಹೋಗಿದ್ರು. ಆದರೆ ಮೊಬೈಲ್ ಮನೆಯಲ್ಲಿ ಬಿಟ್ಟು ಸಮೀರು ಎಲ್ಲಿ ಹೋಗಿದ್ದಾನೆ ಅನ್ನೋ ಮಾಹಿತಿ ಇಲ್ಲ. ಪೊಲೀಸರಿಗೆ ಸಮೀರ್ ಎಲ್ಲಿ ಹೋಗಿದ್ದಾನೆ ಅನ್ನೋ ಮಾಹಿತಿ ಇಲ್ಲ. ಬಟ್ ಸಮೀರ್ಗಾಗಿ ಶೋಧ ಮುಂದುವರೆದಿದೆ. ಆನಂದ್ ನೇತೃತ್ವದಲ್ಲಿ ಮಂಗಳೂರಿನ ಪೊಲೀಸರು ಬೆಂಗಳೂರಿನ ಜಿಗಣಿಗೆ ಬಂದು ಆ ಜಿಗಣಿಯಲ್ಲಿ ಸಮೀರ್ ಅವರ ನಿವಾಸಕ್ಕೆ ಹೋಗಿ, ಪಾಪ ಮನೆಯಲ್ಲಿ ತಾಯಿ ತಂಗಿ ಇದ್ರಂತೆ. ತಾಯಿ ತಂಗಿ ಇದ್ದಾಗ ಸರ್ಚ್ ವಾರೆಂಟ್ ಇರಬೇಕು ಕೈಯಲ್ಲಿ. ಮನೆಯಲ್ಲೇನಾದರೂ ಸರ್ಚ್ ಮಾಡೋದಿದ್ರೆ, ಮಂಚದಡಿಯಲ್ಲೇನಾದರೂ ಕದ್ದು ಕೂರಿಸಿದಾರಾ ಸರ್ಚ್ ಮಾಡಬೇಕು ಪೊಲೀಸರು. ಸರ್ಚ್ ವಾರೆಂಟ್ ಬೇಕು. ಸರ್ಚ್ ವಾರೆಂಟಿಗಾಗಿ ಈಗ ಪ್ರಯತ್ನಗಳಾಗ್ತಾ ಇರ್ಬೋದು. ಏಕಾಏಕಿ ಮನೆಗೆ ನುಗ್ಗಿ ಪೊಲೀಸರು ಅನ್ನೋ ಕಾರಣಕ್ಕೋಸ್ಕರ ಇರೋಬರದನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡಿ ಹುಡುಕೋ ಹಾಗಿಲ್ಲ. ಸರ್ಚ್ ವಾರೆಂಟ್ ಬೇಕಾಗುತ್ತೆ. ಸರ್ಚ್ ವಾರೆಂಟ್ನ ಪ್ರಯತ್ನದಲ್ಲಿದ್ದಾರಾ ಎನ್ನುವಂತಹದ್ದು. ಸ್ನೇಹಮಯಿ ಕೃಷ್ಣ ಈಗ ನಾಲ್ವರ ವಿರುದ್ಧ ದೂರು ದಾಖಲು ಮಾಡಿದ್ದಾರೆ. ಸುಜಾತಾ ಭಟ್ ವಿರುದ್ಧ, ತಿಮರೋಡಿ ವಿರುದ್ಧ, ಜೊತೆಗೆ MD ಸಮೀರ್ ವಿರುದ್ಧ ದೂರನ್ನು ದಾಖಲು ಮಾಡಿದ್ದಾರೆ. ಈ ಬಗ್ಗೆ ಸ್ನೇಹಮಯಿ ಕೃಷ್ಣರವರ ರಿಯಾಕ್ಷನ್ಗಾಗಿ ಫೋನ್ ಸಂಪರ್ಕ ಪ್ರಯತ್ನ ಪಡ್ತಾ ಇದ್ದೀವಿ. ಇನ್ನು ಸುಜಾತಾ ಭಟ್ ವಿರುದ್ಧವೂ ಕೂಡ ಕೇಸ್ ದಾಖಲಾಗಿದೆ. ಆಕೆಯು ಕೂಡ ವಯೋವೃದ್ಧೆ, ಬ್ರಾಹ್ಮಣ ಕುಟುಂಬದವಳು. ನನ್ನ ಮಗಳು ಅನನ್ಯ ಭಟ್ ಕಣ್ಮರೆಯಾಗಿದ್ದಾಳೆ, ಆಕೆಯನ್ನು ಹುಡುಕಿ ಕೊಡಿ ಅಂಥೇಳಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಎನ್ನುವಂತಹದ್ದು. ಬೆಂಗಳೂರಿನ ಸಮೀರ್ ಮನೆ ಸುತ್ತುವರೆದಿರುವಂತಹ ಪೊಲೀಸರು, ಬೆಂಗಳೂರಿನ ಸಮೀರ್ ಮನೆ ಸುತ್ತುವರೆದಿರತಕ್ಕಂತಹ ಪೊಲೀಸರು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರದ ಆರೋಪ. MD ಸಮೀರ್, ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಸುಜಾತಾ ಭಟ್ ಈ ನಾಲ್ವರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ. ಈಗಾಗಲೇ ಮಹೇಶ್ ಶೆಟ್ಟಿ ತಿಮರೋಡಿ ಅರೆಸ್ಟ್ ಆಗಿದೆ, ಅಧಿಕೃತ ಬಂಧನ. ಅದಾದ ಮೇಲೆ ಇವತ್ತು ಆನಂದ್ ನೇತೃತ್ವದಲ್ಲಿ ಮಂಗಳೂರಿನ ಧರ್ಮಸ್ಥಳದ ಪೊಲೀಸರು ಬೆಂಗಳೂರಿನ ಜಿಗಣಿ ಎನ್ನುವಂತಹ ಸಮೀರ್ ಅವರ ನಿವಾಸಕ್ಕೆ ಹೋಗಿದ್ರು. 2-3 ಬಾರಿ ಬಂಧನಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಸಮೀರ್ ಸಿಕ್ಕಿಲ್ಲ. ಹಾಗಾಗಿ ಸಮೀರ್ನನ್ನು ಇವತ್ತು ಸಂಜೆಯ ಒಳಗಾಗಿ ಬಂಧನ ಮಾಡೋ ಸಾಧ್ಯತೆ ಇದೆಯಾ? ಬಂಧನಕ್ಕೂ ಮುಂಚಿತವಾಗಿ ಸಮೀರ್ ನಿರೀಕ್ಷಣಾ ಜಾಮೀನು ಪಡೆದುಕೊಳ್ಳೋ ಸಾಧ್ಯತೆ ಇದೆಯಾ? ನಿರೀಕ್ಷಣಾ ಜಾಮೀನಿಗಾಗಿ ಕೂಡ ಸಮೀರ್ನಿಂದ ಪ್ರಯತ್ನಗಳಾಗ್ತಾ ಇದೆ. ಇದು ಸ್ನೇಹಮಯಿ ಕೃಷ್ಣ ದೂರು ಸಲ್ಲಿಸಿದ್ದ ವಿಚಾರಕ್ಕೆ ಸಂಬಂಧಪಟ್ಟ ವಿಚಾರಗಳು. ಇವತ್ತು ಸಂಜೆಯ ಒಳಗಾಗಿ MD ಸಮೀರ್ ಬಂಧನ ಆಗುತ್ತಾ? ಇನ್ನು ಸುಜಾತಾ ಭಟ್ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ. ಆ ವಯೋವೃದ್ಧಿಯನ್ನು ಕೂಡ ಇವತ್ತು ಬಂಧನ ಮಾಡಲಾಗುತ್ತಾ ಅನ್ನೋ ಚರ್ಚೆಗಳು ಕೂಡ
ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಪರವಿರೋಧ ಚರ್ಚೆಗಳಿಗೂ ಕೂಡ ಕಾರಣವಾಗಿದೆ. ತಿಮರೋಡಿ ಮತ್ತು MD ಸಮೀರ್ ಬಂಧನ ಪ್ರಯತ್ನ. ಈಗಾಗಲೇ ಮಹೇಶ್ ಶೆಟ್ಟಿ ತಿಮರೋಡಿಯ ಅಧಿಕೃತ ಬಂಧನ ಆಗಿದೆ. ಇನ್ನು ಮುಂದಿನ ಸರದಿ ಯಾರು, MD ಸಮೀರು, ಗಿರೀಶ್ ಮಟ್ಟಣ್ಣನವರು ಗೊತ್ತಿಲ್ಲ. ಬಟ್ ಪೊಲೀಸರಿಂದ ಹುಡುಕಾಟಗಳಾಗಿದೆ. ಗಿರೀಶ್ ಮಟ್ಟಣ್ಣನವರು ಮಹೇಶ್ ಶೆಟ್ಟಿ ತಿಮರೋಡಿಯ ಜೊತೆಗೆ ಇದ್ದಾರೆ. ಆದರೆ MD ಸಮೀರ್ನನ್ನು ಪ್ರತ್ಯೇಕವಾಗಿ ಬಂಧನ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಪೊಲೀಸ್ನವರು. ಆದರೆ ಬಂಧನ ಸಾಧ್ಯವಾಗಲಿಲ್ಲ. ಕಾರಣ ಸಂಬಂಧಪಟ್ಟಂಥ ವ್ಯಕ್ತಿ MD ಸಮೀರ್ ಮನೆಯಲ್ಲಿ ಇಲ್ಲದೇ ಇರತಕ್ಕಂತಹ ಕಾರಣ ಮೊಬೈಲ್ ಮನೆಯಲ್ಲೇ ಬಿಟ್ಟು ಹೊರಗೆ ಹೋಗಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾದರೆ ಧರ್ಮಸ್ಥಳ ಪ್ರಕರಣದಲ್ಲಿ ಬೆಳಗಿನಿಂದ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿಯ ಬಂಧನ ಆಯಿತು, MD ಸಮೀರ್ನ ಬಂಧನವೂ ಕೂಡ ಪ್ರಯತ್ನಗಳಾಗ್ತಾ ಇದೆ. MD ಸಮೀರ್ನ ಹುಡುಕಾಟದಲ್ಲಿ ಈಗ ಪೊಲೀಸರು ಮಗ್ನರಾಗಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.